ನಮಸ್ತೆ, ವೆಲ್ಕಮ್ ಟು ನಂದೋಸ್ ಲೈಫ್ ಕನ್ನಡ. ಇದು 73ನೇ ದಿನದ ವ್ಲಾಗು. ನೈಟ್ ಎಲ್ಲನೂ ಪಾತ್ರೆ ಎಲ್ಲ ಉಜ್ಜಿಬಿಟ್ಟಿದ್ದೆ. ಸೊ ಇನ್ನೂ ಸ್ವಲ್ಪ ಪೆಂಡಿಂಗ್ ಇತ್ತು. ಪಾತ್ರೆ ಎಲ್ಲ ಉಜ್ಜಿದ್ರಿಂದ ಸ್ವಲ್ಪ ಲೇಟಾಗಿದ್ದೆ. ಹೋಟ್ಲ್ ಮಾಡೋ ಅಂತೂ ಇಂಟ್ರೆಸ್ಟ್ ಅಂತೂ ನನಗಿರಲಿಲ್ಲ. ನಂಗೆ ಆಲ್ರೆಡಿ ಬ್ಯಾಕ್ ಪೇಯ್ನ್ ಜಾಸ್ತಿ ಆಗಿತ್ತು. ಸೊ ಕೆಲಸನೂ ಹಂಗೆ ಜಾಸ್ತಿ ಆಗಿದ್ದರಿಂದ ಯಾರಪ್ಪ ಎದ್ದು ಮಾಡೋರು ಅಂದ್ಕೊಂಡೆ. ಇನ್ನು ದಿನದ ಇದು ಸ್ಟಾರ್ಟ್ ಆಗಲೇಬೇಕಲ್ಲ. ಮಗಳು ಬಂದಳು, ಅವಳಿಗೆ ಹೋಗು ಏನೋ ತೊಗೊಂಬಾ ಅಂತ ಹೇಳಿದೆ. ಅಷ್ಟರೊಳಗಾಗಿ ನಾನು ಎಲ್ಲ ಸ್ವಲ್ಪ ಬಿಡಿಸ್ಬಿಟ್ಟು ಚಪಾತಿ ಮಾಡೋಣ, ಅಮ್ಮಗೆ ಮಾಡಿಟ್ಬಿಡೋಣ. ಎಷ್ಟು ದಿನ ಆಯಿತು ಟಿಫನ್ ಮಾಡಿ ಬೆಳಗ್ಗೆ ಹೊತ್ತು ಮನೆಯಲ್ಲಿ ಅಂತ ಅಂದ್ಕೊಂಡು ಬೆಂಡೆಕಾಯಿ ನೋಡಿದೆ. ಸ್ವಲ್ಪ ಚೆನ್ನಾಗಿತ್ತು, ಸ್ವಲ್ಪ ಚೆನ್ನಾಗಿರಲಿಲ್ಲ. ಅದನ್ನೆಲ್ಲ ಕಟ್ ಮಾಡಿಬಿಟ್ಟು ಗ್ರೇವಿ ಥರ ಮಾಡಿಬಿಟ್ಟು ಒಂದೆರಡು ಚಪಾತಿ ಮಾಡಿಟ್ಬಿಟ್ರೆ ಅವ್ರು ನೆಮ್ಮದಿಯಾಗಿ ತಿನ್ಕೊತಾರೆ ಅನ್ನೋದಷ್ಟೇ ಇದಾಗಿತ್ತು. ಸೊ ಇಲ್ಲಿ ಎಲ್ಲ ಕಟ್ ಮಾಡಿಕೊಂಡೆ. ಇನ್ನೇನು ಒಲೆ ಮೇಲೆ ಇಡಬೇಕು ಅನ್ನೋ ಟೈಮ್ಗೆ ಗ್ಯಾಸ್ ಖಾಲಿ ಆಯಿತು ಒಳಗಡೆ ಅಂದರು. ಸೊ ಇನ್ನು ಸಿಲಿಂಡ್ರ್ ಎತ್ಕೊಂಡು ಅಲ್ಲಿ ಹೋದೆ. ಇನ್ನು ಅದಾದಮೇಲೆ ನನ್ನ ಕೆಲಸ ಏನು, ಇನ್ನು ಬಚ್ಚಲು ತೊಳಿಬೇಕಾಗಿತ್ತು. ರೂಮ್ ಆಲ್ರೆಡಿ ಒರೆಸಿದ್ದೆ. ನನಗೆ ಚಟ್ನಿ ರುಬ್ಬೋಷ್ಟರೊಳಗಾಗಿ ಇದನ್ನ ಮಾಡಬೇಕು ಅಂತ ಇದು. ಬಟ್ ಚಟ್ನಿ ರುಬ್ಬೇಬೇಕು. ಕರೆಂಟ್ ಹೋಗ್ಬಿಟ್ರೆ ಮತ್ತೆ ವೆಯ್ಟ್ ಮಾಡೋಕ್ಕಾಗೋದಿಲ್ಲ. ಇಲ್ಲ ಚಟ್ನಿ ಇಲ್ಲದೆ ಇದು ಮಾಡ್ತಾರೆ ಅಂತ ಹೇಳಿಬಿಟ್ಟು ನಾನೇನಪ್ಪ ಮಾಡಿದೆ ಅಂದರೆ ಫಸ್ಟು ಬಚ್ಚಲು ತೊಳೆಯೋಕೆ ನಿಂತ್ಕೊಂಡೆ. ಬಚ್ಚಲು ಕೂಡ ತುಂಬ ಜಾರ್ತಿತ್ತು. ಆ್ಯಂಡ್ ಡೈಲಿ ಚಪ್ಪಲಿ ಕಾಲುಗಳಲ್ಲಿ ನನ್ನ ಮಗಳು ಪೇಸ್ಟ್ ಎಲ್ಲ ಹಾಕಿ ಬಿಟ್ಬಿಡ್ತಾಳೆ. ಅಮ್ಮ ಹೋಗ್ತಾರಲ್ವ ಒಳಗಡೆ, ಇನ್ನು ಅಮ್ಮ ಏನಾದರೂ ಜಾರ್ ಬೀಳ್ತಾರೆ ಅಂದ್ಬಿಟ್ಟು ಅದು ಒಂದು ಶಾಂಪು ಹಾಕಿ ನೀಟಾಗಿ ಉಜ್ಜಿಬಿಟ್ಟು ಬಂದು ಚಟ್ನಿ ರುಬ್ಬಕ್ಕೆ ಅಂತ ನಿಂತ್ಕೊಂಡೆ. ಸ್ವಲ್ಪನೇ ಚಟ್ನಿ ರುಬ್ಬೋಷ್ಟರೊಳಗಾಗಿ ನನ್ನ ಕೈಗೆ ಜುಮ್ ಅಂತ ಇದು ಏರೋದಕ್ಕೆ ಸ್ಟಾರ್ಟ್ ಆಯಿತು. ಏನು ಹೇಳ್ತಾರೆ, ಕರೆಂಟು. ಸ್ವಲ್ಪ ನನಗೆ ತುಂಬಾ ಒಂಥರ ಕೈ ಜೋಮ್ ಹಿಡ್ದಂಗೆ ಆಯಿತು. ಒಂಥರ ಕರೆಂಟೇ ಶಾಕ್ ಹೊಡೆದಂಗೆ ಆಗೋಯಿತು. ಇನ್ನು ಕರೆಂಟ್ ಶಾಕ್ ಹೊಡಿತು ಅಂದ್ಬಿಟ್ಟು ಎಲ್ಲ ಇದು ಮಾಡಿದೆ. ಕೆಳಗಡೆ ಇದು ಸಡನ್ನಾಗಿ ಇನ್ನೂ ಜೋರು ಕರೆಂಟ್ ಶಾಕ್ ಹೊಡೆದು ಫುಲ್ಲು ಅಲ್ಲೆಲ್ಲ ಚೆಲ್ಬಿಟ್ಟೆ ನಾನಂತೂ. ಆ ಕೈ ಸಡನ್ನಾಗಿ ತೆಗಿಯೋಷ್ರೊಳಗೆ ಕಡಲೆಪಪ್ಪೆಲ್ಲ ಒಂದು ಮರ ಕಡಲೆಪಪ್ಪು ಕೆಳಗಡೆ ಬಿದ್ದೋಯ್ತು. ಇನ್ನು ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಎತ್ತಿ ತೊಳೆದು ಇದು ಮಾಡಿದೆ. ಪಾತ್ರೆ ಏನು ಉಜ್ಜಕ್ಕೆ ಹೋಗಲಿಲ್ಲ. ಸೊ ಆ್ಯಸ್ ಯೂಶುವಲ್ ಸಂಜೆ ಇಬ್ಬರು ಗಂಡ ಹೆಂಡತಿ ಮಾತಾಡ್ಕೊಂಡು ಉಜ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನು ಹೋಟೆಲ್ ಗಾಡಿ ಎಲ್ಲ ಜೋಡಿಸಿ ಹೋಟೆಲ್ ಹತ್ರ ಹೋದೆ. ಮನೆ ಹತ್ರ ಬಂದು ಚಪಾತಿ ಮಾಡಿ ಬೆಂಡೆಕಾಯಿ ಗ್ರೇವಿ ಮಾಡಿದೆ. ಸೊ ಬೆಂಡೆಕಾಯಿ ಗ್ರೇವಿ ಹೇಗೆ ಮಾಡಿದೆ ಅಂದರೆ, ಬೆಂಡೆಕಾಯಿನ ಎಣ್ಣೆಯಲ್ಲಿ ಹುರ್ಕೊಂಬಿಟ್ಟೆ. ಈರುಳ್ಳಿ ಟೊಮೆಟೊ ಏನೂ ಹಾಕಿಲ್ಲ. ಬೇಕಾದರೆ ಈರುಳ್ಳಿ ಹಾಕ್ಕೋಬೋದು. ಸಾಸಿವೆ ಹಾಕ್ಬಿಟ್ಟು ಚೆನ್ನಾಗಿ ಬೆಂಡೆಕಾಯಿ ಹುರಿದಿದ್ದಾದಮೇಲೆ ಮೊಸರು, ಸ್ವಲ್ಪ ಗಟ್ಟಿ ಮೊಸರು ತೊಗೊಂಡು ಒಂದು ಚೂರು ಗಂಟಿಲ್ದಂಗೆ ಸ್ಮ್ಯಾಶ್ ಮಾಡಿ ಉಪ್ಪು, ಖಾರದ ಪುಡಿ ಹಾಕಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿದೆ. ತುಂಬಾ ಚೆನ್ನಾಗಿತ್ತು. ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದೊಂದು ಟೈಮ್ ಜಾಸ್ತಿ ಆಗಿಬಿಟ್ರೆ ಕಷ್ಟ ಆಗುತ್ತೆ. ಸೊ ಇನ್ನು ಇಲ್ಲೆಲ್ಲ ಅದೆಲ್ಲ ಆಯಿತು. ನಾಷ್ಟ ತಿಂದಿದ್ದು ಆಯಿತು. ನಾನು ಕೆಲಸಕ್ಕೆ ಹೋಗ್ಬಿಟ್ಟು ಬಂದು ನಾಷ್ಟ ತಿನ್ನೋಷ್ಟರೊಳಗಾಗಿ 4 ಗಂಟೆ, ಟಿಫನ್ ಮಾಡೋಷ್ಟರೊಳಗೆ 1 ಗಂಟೆ ಹತ್ರ. ಇನ್ನು ಪಾತ್ರೆ ಮೇಲೆ ಬಟ್ಟೆ ವಾಶ್ ಮಾಡೋಕ್ಕೆ ಹೋಗಿದ್ದೆ. ತುಂಬಾ ಇದ್ವು ಬಟ್ಟೆ ಕೂಡ 2 ದಿನದ್ದು. ಸೊ ನಾಳೆ ಹೋಟೆಲ್ ಲೀವ್ ಇದೆ. ಏನಪ್ಪ ನಾಳೆ ಹೋಟೆಲ್ ಲೀವ್ ಇದೆಲ್ಲ, ಸರಿ ಆರಾಮಾಗಿ ಅಕ್ಕಿ ಮಾಡ್ಕೊಳ್ಳೋಣ, ಯಾವಾಗಲೂ ಅದೇ ಇದು ಅಂತ ಹೇಳ್ಬಿಟ್ಟು ಇನ್ನು ಸುಮ್ಮನೆ ರೆಸ್ಟ್ ಮಾಡೋದು ತಾನೆ ಅಂತ ಹೇಳಿಬಿಟ್ಟು ನಾನು ಹೋದೆ. ಮೇಲೆಲ್ಲ ಬಟ್ಟೆ ವಾಶ್ ಮಾಡಾಕಿದೆ. ಬಟ್ಟೆ ವಾಶ್ ಮಾಡಿಬಿಟ್ಟು ಬಂದು ಇಲ್ಲಿ ಪಾತ್ರೆ ಉಜ್ಜಕ್ಕೆ ಕೂತ್ಕೊಂಡಿದ್ರು. ನಾನು ಕೂಡ ಕೂತ್ಕೊಂಡೆ. ಹಂಗೆ ಉಜ್ಜಿ ತೊಳೆದ್ಬಿಟ್ಟು ರೂಮ್ ಒರೆಸ್ಬಿಡೋಣ. ಆಚೆ ಒರೆಸೋದು ಬೇಡ ಅಂದ್ಕೊಂಡೆ. ಬಟ್ ಅದು ನನ್ನ ಕಾಲಿಗೆ ಮಣ್ಣು ಸಿಕ್ಕದಷ್ಟು ನಾನು ಯಾವಾಗ ತೊಡಿತೀನೋ ಅನ್ನೋಂಗೆ ಆಗೋಗಿತ್ತು ನನ್ನ ಪರಿಸ್ಥಿತಿ. ಸೊ ಇನ್ನೊಂದೇನಪ್ಪ ಅಂದರೆ, ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ ಪ್ರಕಾರ ಹೆಣ್ಮಕ್ಳು ಗಂಡನ ಮನೇಲಿ ಹೇಗಿರಬೇಕು, ಹೇಗೆಲ್ಲ ನಮ್ಮ ಸ್ಥಾನನ ಉಳಿಸ್ಕೋಬೇಕು, ಹಾಗೆ ಆ ಮನೆಯಿಂದ ನಮಗೆ ಏನೆಲ್ಲ ಇದಾಗುತ್ತೆ ಅನ್ನೋದ್ರ ಬಗ್ಗೆ ನಾನು ಇವತ್ತು ಹೇಳ್ತಾ ಇದ್ದೀನಿ. ಸೊ ಹೆಣ್ಣಿನ ಮನೆಯೇ ಗಂಡನ ಮನೆಯೇ ಹೆಣ್ಣಿಗೆ ಶಾಶ್ವತ ಅಂತಲೇ ಹೇಳ್ಬೋದು. ತವರು ಬರೀ ಹುಟ್ಟಿದಾಗಿಂದ ಒಂದು 20 ನಮಗೆ ಮದುವೆ ಆಗೋವರೆಗೂ ಅದು ಒಂದು ತವ್ರ ಮನೆ. ಆದರೆ ಮದುವೆ ಆಗಿ ನಮ್ಮ ಪ್ರಾಣ ಹೋಗೋವರೆಗೂ ಇನ್ನೊಂದು ತವ್ರ ಮನೆಯೇ ಇದು ನಮ್ಮ ಗಂಡನ ಮನೆ. ಸೊ ಅಲ್ಲಿರೋ ಪ್ರತಿಯೊಬ್ಬರನ್ನೂ ನಾವು ಚೆನ್ನಾಗಿ ನೋಡಿಕೊಂಡು
ಪ್ರತಿಯೊಬ್ಬರ ಜೊತೆನೂ ನಾವು ನಗ್ನಗ್ತಾ ಇದ್ದರೆ ಇದು ಯಾವತ್ತೂ ನಮಗೆ ಗಂಡನ ಮನೆ ಯಾವತ್ತೂ ನಮಗೆ ಬೇರೆ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಬೇರೆ ಆಗೋದು ಕೂಡ ಇಲ್ಲ ಅದು. ಸೊ ನಾವು ಏನು ಪ್ರೀತಿ ತೋರಿಸ್ತೀವಿ, ನಾವು ಏನು ಇದು ಮಾಡ್ತೀವಿ ಅದು ನಮಗೆ ರಿಟರ್ನ್ ಆಗುತ್ತಲ್ಲ. ಸೊ ಅದು ತುಂಬಾ ಇಂಪಾರ್ಟೆಂಟು ಗಂಡನ ಮನೆಯಲ್ಲ ಅಂತೂ. ನಾನು ಅದನ್ನು ತುಂಬ ಯೋಚನೆ ಮಾಡಿ ಆ್ಯಂಡ್ ತುಂಬ ಜನಗಳಿಗೆ ಅದರ ಬಗ್ಗೆ ಗೊತ್ತಿರೋದಿಲ್ಲ. ಗಂಡನ ಮನೆಯಲ್ಲೂ ಒಬ್ಬ ತಾಯಿ ಇರ್ತಾಳೆ, ಗಂಡನ ಮನೆಯಲ್ಲೂ ಒಬ್ಬ ಅಕ್ಕ ಇರ್ತಾಳೆ, ತಂಗಿ ಇರ್ತಾಳೆ. ಸೊ ಅವರು ಕೂಡ ಬಂದಿರೋರು ನಮಗೆ ಹೀಗೆ ಇರಬೇಕು ಹಾಗೆ ಇರಬೇಕು ಅಂತ ಹೇಳಿ ಎಕ್ಸ್ಪೆಕ್ಟೇಷನ್ಸ್ ಮಾಡೋದಂತೂ ಸತ್ಯ. ಆದರೆ ಆ ಎಕ್ಸ್ಪೆಕ್ಟೇಷನ್ ಅತಿ ಮೀರಬಾರ್ದು ಅಂತ ಹೇಳ್ತೀನಿ. ಸೊ ನಾನಿನ್ನು ಚಿತ್ರಾನ್ನಕ್ಕೆ ಅಂತ ಹೇಳಿಬಿಟ್ಟು ಈರುಳ್ಳಿ ಕಟ್ ಮಾಡಿಕೊಂಡೆ. ಈರುಳ್ಳಿ ಎಲ್ಲ ಕಟ್ ಮಾಡಿ, ಟೊಮೆಟೊ ಕಟ್ ಮಾಡಿ, ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿ, ಉಪ್ಪು ಹಾಕ್ಬಿಟ್ಟು ಫ್ರೈ ಮಾಡೋಕೆ ಇಟ್ಕೊಂಡೆ. ಇನ್ನೊಂದು ಕಡೆ ಬಾಣಲಿ ಇಟ್ಟಿದ್ದೀನಿ. ಆ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಹಾಕಿದಾದಮೇಲೆ ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಆಲೂಗಡ್ಡೆ ಒಂದು ಸಣ್ಣಕ್ಕೆ ಸ್ಲೈಸಸ್ ಮಾಡ್ಕೊಂಡಿದ್ದೆ ನನ್ನ ಪೀಸ್ಗಳು. ಇನ್ನು ಅದನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಖಾರ, ಬೇಕು ಅಂದರೆ ನೀವು ನನ್ನ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡೆ, ಬೇಕು ಅಂದರೆ ನೀವು ಯಾವ ರೀತಿ ಆದರೂ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ ಆ್ಯಂಡ್ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಆಲೂಗಡ್ಡೆ ಪಲ್ಯನೂ ಅಷ್ಟೇ. ಇನ್ನು ನನಗೆ ಆಲೂಗಡ್ಡೆ ಪಲ್ಯ ಆಗಿದ ತಕ್ಷಣ ತಿಂದ್ಬಿಡೋಣ, ಪಾತ್ರೆ ಉಜ್ಜೋದು ಬೇಡ ಅಂದ್ಕೊಂಡೆ. ಬಟ್ ಬೆಳಗ್ಗೆಗೆಲ್ಲ ಎದ್ದು ಮಾಡೋಷ್ಟು ಪೇಷನ್ಸ್ ನಮಗಿಲ್ಲ. ಸೊ ಹಾಗಾಗಿ ಯಾವಾಗೂ ಏನೇನಾಗುತ್ತೆ ಅದನ್ನು ಮಾಡ್ಕೊಳ್ತಾ ಹೋಗ್ತಾ ಇರ್ತೀನಿ. ಸೊ ಇದು ನಾನು ಹೇಳಿದ ಮಾತು ತುಂಬ ಜನಕ್ಕೆ ಅರ್ಥ ಆಗಿದೆ ಆ್ಯಂಡ್ ಕೆಲವರೊಬ್ಬರಿಗೆ ಅಷ್ಟೊಂದು ಇದಾಗೋದಿಲ್ಲ. ಸೊ ಯಾವತ್ತೂ ಅಷ್ಟೇ ಗಂಡನ ಮನೆ ಎರಡನೇ ತಾಯಿ ಮನೆ. ಸೊ ಇನ್ನು ಗಂಡನ ಮನೆ ತಾಯಿ ಮನೆ ಆಗಿರುತ್ತೆ ಆ್ಯಂಡ್ ತವರು ಒಂದು ಇದು ಕೂಡ ಆಗಿರುತ್ತೆ. ಸೊ ಗಂಡನಿಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ತವ್ರ ಮನೆಗೆ ನಾವು ಎಷ್ಟು ಪ್ರಾಮುಖ್ಯತೆ ಕೊಡ್ತೀವಿ, ಅಷ್ಟೇ ಪ್ರಾಮುಖ್ಯತೆ ನಾವು ಗಂಡನ ಮನೆಗೂ ಕೊಡಬೇಕು. ಹಾಗೆ ಗಂಡನ ಪ್ರತಿಯೊಂದು ಕೆಲಸದಲ್ಲೂ ನಾವು ಸಾಥ್ ಕೊಡಬೇಕು. ಸೊ ಪಾತ್ರೆ ಅಂತೂ ಸಿಂಕ್ ಮೇಲೆ ಬರ್ತಾನೆ ಇದೆ. ಸೊ ಇನ್ನು ಹೋಗಿ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ತೊಳೆದ್ಬಿಟ್ಟು ಮಲಗೋದೇನೆ. ಇನ್ನು ಅವರೇನೋ ಬೇಕು ಅಂತ ಹೇಳಿದರು, ಅದಕ್ಕೇ ಚಿತ್ರಾನ್ನ ಮಾಡಿಬಿಟ್ಟು ಅವ್ರಿಗೆ ರೆಡಿ ಮಾಡಿಕೊಂಡೆ. ಮಾಡಿದಾದಮೇಲೆ ಸೊ ಆಷಾಢ ಬರೋಕ್ಕೂ ಮುಂಚೆನೇ ಮಾಡ್ಕೊಂಬಿಡೋಣ ಅನ್ನೋ ಒಂದು ಪ್ಲ್ಯಾನು. ಮತ್ತು ಆಷಾಢ ಬಂದಮೇಲೆ ನಾವು ಸಾಂಬಾರು ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಇದನ್ನು ಮಾಡೋದಿಲ್ಲ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾಲ್ಕು ಅಂತ ವಿಡಿಯೋಸ್ ನಿಮಗೆ ಬರುತ್ತೆ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಮಾಡೋ ಲೈಕ್ ನನಗೆ ಹೊಸ ವಿಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ. ಸೊ ಒಂದೊಂದೇ ಕೆಲಸ ಅಂತೂ ನಂದು ಆ್ಯಸ್ ಯೂಶುವಲ್ ನಡೀತಾನೇ ಇದೆ, ಹೀಗೆ ಇದೆ ಅಂತ ಹೇಳಿ ನಾನು ಕೂಡ ಅಂದ್ಕೊಂಡು ಇದು ಮಾಡ್ತಾಯಿದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ, ತುಂಬ ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ಕಷ್ಟಪಟ್ಟು ನಮ್ಮ ಪ್ರತಿಯೊಂದು ಇದರಲ್ಲೂ ನಾನು ಇನ್ನೊಬ್ಬರ ಕೈ ಕೆಳಗೆ ಹೋಗಬಾರ್ದು ಅಂತ ಹೇಳಿ ಮಾಡ್ತಾನೇ ಇದ್ದೀನಿ. ಸೊ ಪ್ಲೀಸ್ ಪ್ರತಿಯೊಬ್ಬರು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಇನ್ನು ಪಾತ್ರೆ ಎಲ್ಲ ಉಜ್ಜಿದಾದಮೇಲೆ ನನ್ನ ಕೆಲಸ ಬಂದು ಇನ್ನೇನು ಮಾಡೋಕ್ಕೂ ಆಗ್ತಿಲ್ಲ, ನನಗೆ ಫುಲ್ಲು ನಿದ್ದೆ ಬರ್ತಾಯಿದೆ. ಹೋಗಿ ಮಲಗಿದ್ರೆ ಸಾಕಪ್ಪ, ಏನಕ್ಕೆ ಬೇಕಿದೆಲ್ಲ ಅಂತ ಅನ್ನಿಸ್ತಾ ಇರುತ್ತೆ. ಆ್ಯಂಡ್ ಕಣ್ಣು ಅವಾಗವಾಗ ಊದ್ಕೊಳ್ತಾ ಇರೋದ್ರಿಂದ ಸೊ ನನಗೆ ಟ್ರೀಟ್ಮೆಂಟ್ ಕೂಡ ಇರೋದಿಲ್ಲ. ಸೊ ಪ್ಲೀಸ್ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಡೈಲಿ ವಿಡಿಯೋಸ್ ಹಾಕೋದಕ್ಕೆ ಅಷ್ಟೇ ಕಷ್ಟ ಕೂಡ ಪಡ್ತಾಯಿದ್ದೀನಿ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ನನಗೆ ಸಪೋರ್ಟ್ ಮಾಡಿ. ನಂಗೆ ತುಂಬ ಅಂದರೆ ತುಂಬಾ ಬೇಜಾರಾಗ್ತಾ ಇರುತ್ತೆ ನನಗೆ. ಸೊ ಪ್ಲೀಸ್ ಇಷ್ಟೇ ಇವತ್ತಿನ ವ್ಲಾಗು. ಇನ್ನು ಇರೋ ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ವಿಡಿಯೋ ಎಲ್ಲ ಎಡಿಟ್ ಮಾಡಿ ವಾಯ್ಸ್ ಕೊಟ್ಟು ಇನ್ನು ಹೋಗಿ ಮಲಗೋದಷ್ಟೇ. ಆಲೂಗಡ್ಡೆ ಪಲ್ಯ ಆಗಿರ್ಬೋದು, ತುಂಬ ಚೆನ್ನಾಗಿತ್ತು. ಟೇಸ್ಟ್ ಕೂಡ ಡಿಫ್ರೆಂಟಾಗಿ ಇತ್ತು, ಚೆನ್ನಾಗಿತ್ತು ಟೇಸ್ಟು. ನನಗಂತೂ ತುಂಬ ಇಷ್ಟ ಆಯಿತು. ಇನ್ನೆಲ್ಲ ಒಂದು ಸಣ್ಣ ಪುಟ್ಟ ತೊಳ್ಕೊಂಡು ಅಡುಗೆಗೆ ಇಟ್ಕೊಂಡೆ. ಆಮೇಲೆ ಇನ್ನು ಮಿಕ್ಕಿದ್ದನ್ನು ಉಜ್ಕೊಳ್ಳೋಣ ಅಂತ ಹೇಳಿ ಇಷ್ಟೇ ಇವತ್ತಿನ ವ್ಲಾಗು. ದಯವಿಟ್ಟು ಇರೋಷ್ಟು ದಿನ ಪೂರ್ತಿ. ಸೊ ಇನ್ನು ಮಾವಿನಕಾಯಿ ಕಟ್ ಮಾಡಿದೆ. ನನಗೆ ತುಂಬ ಇಷ್ಟ ಮಾವಿನಕಾಯಿ, ಹಲಸಿನಣ್ಣು ಇವೆಲ್ಲ. ಮನೇಲಿ ಬೇಡ ಅಂದರೆ ಕೂಡ ನಾನು ಕಟ್ ಮಾಡಿಕೊಂಡು ಎತ್ಕೊಂಡೋಗಿ ಊಟಕ್ಕೆ ಇಟ್ಕೊಂಡೆ.
ಇನ್ನೆಲ್ಲ ಇಲ್ಲಿ ಕೂತಿದ್ರು ನನ್ನ ಮಗಳು ನಮ್ಮ ಅತ್ತೆ ಯಜಮಾನ್ರು ಎಲ್ಲರಿಗೂ ಊಟ ಬಡಿಸ್ಬಿಟ್ಟು ನಾನು ಕೂಡ ಊಟ ಮಾಡಿ ಮಲ್ಗೋಣ ಅಂತ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಮ್ಮ ಪಾಡ್ಗೆ ಅಮ್ಮ ತಿಂತಾಯಿದ್ರು, ಯಜಮಾನ್ರಿಗೆ ನಾನು ಊಟಕ್ಕೆ ಕೂತ್ಕೊಂಡೆ. ಇನ್ನು ಪಾತ್ರೆ ಉಜ್ಕೊಬೇಕಾಗಿತ್ತು. ಸೊ ಸಿಂಕ್ ಮೇಲೆ ಬಂದಿದ್ವು, ಅಷ್ಟು ಪಾತ್ರೆ ಇದ್ವು. ಪಾತ್ರೆ ಉಜ್ಕೊಂಬಿಟ್ಟು ಆಮೇಲೆ ಇನ್ನು ಮಿಕ್ಕಿರೋ ವಿಡಿಯೋಗೆ ಎಡಿಟಿಂಗ್ ಕೊಡೋಣ, ವಾಯ್ಸ್ ಕೊಡೋಣ ಅಂತ ಅಂದ್ಕೊಂಡು ಸೊ ಮಾಡ್ತಾಯಿದ್ದೀನಿ. ನನ್ನ ಡೈಲಿ ವ್ಲಾಗ್ ಇದೇನೆ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ತುಂಬ ಕಷ್ಟಪಟ್ಟು ನಾನು ವೀಡಿಯೋಸ್ನ ಮಾಡ್ತಾಯಿದ್ದೀನಿ. ಯಾಕೆ ಅಂದರೆ 2 ಕೆಲಸ 3 ಕೆಲಸ ಮಾಡಿಕೊಂಡು ಮನೆಗಳಲ್ಲಿ ಮಾಡೋದಕ್ಕೆ ಸಾಕಾಗ್ತಾಯಿರ್ತಾರೆ. ಬಟ್ ನಾವೆಲ್ಲದನ್ನು ಮೇಂಟೈನ್ ಮಾಡ್ಕೋಬೇಕು. ನಮ್ಗೆ ಅಷ್ಟೇ ಪ್ರೆಷರ್ ಇರುತ್ತೆ, ತುಂಬ ಬೇಜಾರು ಕೂಡ ಆಗುತ್ತೆ. ಸೊ ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ. ಹಂಬಲ್ ರಿಕ್ವೆಸ್ಟ್ ಇದು, ಯಾಕಂದರೆ ನಾನು ಅಷ್ಟು ರಿಕ್ವೆಸ್ಟ್ ಮಾಡಿ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋಸ್ನ ನೋಡಿ. ಇನ್ನು ಪಾತ್ರೆ ಎಲ್ಲ ಉಜ್ಜಿಬಿಟ್ಟು ಮಲ್ಕೊಳ್ಳೋದೇ ತುಂಬ ನಿದ್ದೆ ಬರ್ತಿದೆ. ಸೊ ಹೋಗಿ ಇನ್ನು ಮಲ್ಗೋಣ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಆಲ್, ಲವ್ ಯು ಆಲ್.